ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾರೆ ಬೈ ನ್ಯೂಸ್ 7 TV. ಇವತ್ತು ಏನಪ್ಪ ವಿಷಯ ಅಂದರೆ, ತುಂಬ ಜನ ಕೇಳ್ತಾ ಇದ್ದಾರೆ ಏನಂತಂದರೆ, ಜುಲೈಯಲ್ಲಿ ಯಾವ ರೇಂಜಲ್ಲಿ ಹೋಗ್ಬೋದು ರೇಟ್ಸ್ ಬಗ್ಗೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಹಾಗೆ ಯಾವ ಸ್ಟೇಟಲ್ಲಿ ಟೊಮೆಟೊ ಇದೆ, ಇನ್ನು ಯಾವ ಸ್ಟೇಟಲ್ಲಿ ಟೊಮೆಟೊ ಬರ್ತಾ ಇದೆ, ಯಾವಾಗ ಮುಗಿದೋಗುತ್ತೆ, ಹಾಗೆ ಯಾವ ಸ್ಟೇಟ್ ಟೊಮೆಟೊ ಸ್ಟಾರ್ಟ್ ಆಗುತ್ತೆ, ಇನ್ನೂ ಡಿಮ್ಯಾಂಡ್ ಇರುತ್ತೋ ಇಲ್ವೋ, ಯಾವ ಕಡೆ ಮಳೆ ಆಗ್ತಿದೆ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನು ಈ ವಿಡಿಯೋದಲ್ಲದೆ ಇರುತ್ತೆ. ಹಾಗೆ ಬಾಂಗ್ಲಾದೇಶಕ್ಕೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲದೆ ಇರುತ್ತೆ. ತುಂಬ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಆದರೆ ಇರುತ್ತೆ. ದಯವಿಟ್ಟು ಲೆಂತ್ ಇರುತ್ತೆ ವಿಡಿಯೋ, ತುಂಬ ಪಾಯಿಂಟ್ಸ್ ಆದರೆ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ನೀವು ವಿಡಿಯೋ ಎಂಡಿಂಗ್ವರೆಗೂ ನೋಡಿ. ನಿಮ್ಗೆ ಅನಿಸಿದ್ದನ್ನು ನೀವು ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಒಂದು 5 ಜನಕ್ಕಾದರೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ದಯವಿಟ್ಟು. ಬನ್ನಿ ನೋಡೋಣ ಏನಾಗುತ್ತೆ ಇವತ್ತು, ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಆನಂದ್ ಸರ್ ಹತ್ತಿರ ಮತ್ತೆ ಇಂಟರ್ವ್ಯೂ ಮಾಡಿದ್ದೀನಿ ಅವ್ರನ್ನ. ಬನ್ನಿ, ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಬೇಡ. ನಮಸ್ಕಾರ ಸರ್. ನಮಸ್ಕಾರ ಅವರೇ. ಸರಿಯಾಗಿದ್ದೀರಿ ಸರ್? ಹಾಂ, ಚೆನ್ನಾಗಿದೆ ಸರ್. ಹಾಗೆ ನೀವು ಹೇಳ್ದಂಗೆ 1ನೇ ತಾರೀಕಿಂದ ರೇಟ್ ರೈಸ್ ಆಗಿ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆನೂ ಎಲ್ಲ ಮಾರ್ಕೆಟ್ಗಳು ಸ್ವಲ್ಪ ರೈಸ್ ಆಗಿರ್ತಾರೆ ಇದೆ ಸರ್. ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಇನ್ನೂ ರೇಟ್ ಏನು ರೈಸ್ ಆಗುತ್ತೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಸರ್. ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯದ ಪ್ರಕಾರ ಎಲ್ಲ ನೋಡಿ, ಏನಂದರೆ ಎಲ್ಲ ಕ್ಲೈಮೇಟ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಏನು ಈ ಪೆರಿಷಬಲ್ ಫುಡ್ಸ್ ಏನಿದೆ ಎಲ್ಲ ಕಡೆನೂ ಬೆಳೀತಾರೆ. ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇರುತ್ತೆ. ಕೆಲವು ಕಡೆ ಅತಿವೃಷ್ಟಿ ಆಗಿಬಿಡುತ್ತೆ, ಕೆಲವು ಕಡೆ ಅನಾವೃಷ್ಟಿ ಆಗಿಬಿಡುತ್ತೆ. ಮಳೆ ಬಿದ್ದು ಬೆಳೆ ಹಾಳಾಗೋದೂ ಇದೆ, ಮತ್ತು ಮಳೆ ಬೀಳ್ದಿರ ಬೆಳೆ ಹಾಳಾಗೋ ಥರನೂ ಇದೆ. ಈ ಸತಿ ಏನಾಗಿದೆ ಅಂದರೆ ನಮಗೆ ಪೂರಕವಾಗಿದೆ. ಸೌತ್ಗೆ ಈ ಸತಿ ಟೊಮೊಟೊಗೆ ಭಾಳ ಪೂರಕ ವಾತಾವರಣ ಇದೆ. ಮಳೆಗಳು ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ. ಮತ್ತು ನಾವೇನು ಅಂದ್ಕೊಂಡಿದ್ವಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಹಿಮಾಚಲು ಮಳೆ ಬೀಳುತ್ತೆ ಸರ್. ಮಳೆ ಬಿದ್ದರೆ ಅಂತೂ 500 ರೂಪೀಸ್ 1ನೇ ತಾರೀಕು ನೀವು ನೋಡ್ತೀರಾ ಅಂತ ಹೇಳಿದ್ದೆ. ಹೌದು ಸರ್. ಖಂಡಿತ ಇವತ್ತು 500 ರೂಪಾಯಿ ಮಾರಿದೆ. ದೇವರ ದಯೆ, ರೈತರಿಗೆ ಒಳ್ಳೇದಾಗ್ತಾ ಇದೆ. ಆಗಲಿ, ಎಲ್ಲ ರೈತರಿಗೂ ಈ ರೇಟ್ ಸಿಕ್ಕಲಿ ಅಂತ ತುಂಬ ನನಗೆ ಅಂದ್ಕೊಂಡಿದ್ದೆ. ಇದ್ರ ಮೇಲೆ ಕೂಡ ಸಿಕ್ಕಿ ರೈತರೆಲ್ಲ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಎಲ್ಲ ರೈತರು ಸುಭಿಕ್ಷವಾಗಿರಲಿ ಅಂತ ನಮ್ಮ ಒಂದು ಕೋರಿಕೆ. ಅಲ್ಲಿ ಮಳೆ ಒಂದು ಸೈಡ್ ಸ್ಟಾರ್ಟ್ ಆಗಿದೆ, ಹಿಮಾಚಲು. ಆ ಒಂದು ಸೈಡ್ ಇನ್ನೊಂದು 3-4 ಡೇಸ್ ಬರುತ್ತೆ ಆ ಕಡೆಯಿಂದ. ಆಮೇಲೆ ಇನ್ನೊಂದು ಬೆಟ್ ಚೆನ್ನಾಗಿದೆ ಸರ್. ಹಾಗೆ ಕೇಳ್ಪಟ್ಟೆ ಮಹಾರಾಷ್ಟ್ರನೂ ಮಳೆ ನಾಸಿಕಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು, ಮಹಾರಾಷ್ಟ್ರ ಸಹ ಮಳೆ ಸ್ಟಾರ್ಟ್ ಆಗಿದೆ. ಮಹಾರಾಷ್ಟ್ರನೂ ಹೈಬ್ರಿಡ್ ಇದೆ, ಹೈಬ್ರಿಡು ಸ್ವಲ್ಪ ನಾಟಿ ಇದೆ. ಇನ್ನು ಔರಂಗಾಬಾದ್ ಎಲ್ಲನೂ ಆಗಸ್ಟಿಂದ ಬರುತ್ತೆ, ಆಗಸ್ಟ್ ಎಂಡಿಗೆ ಬರುತ್ತೆ. ಈಗೆಲ್ಲ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿರೋದ್ರಿಂದ ಅದು ಬರೋದಕ್ಕಿಂತ 1.5 ಮಂತ್ ಆಗುತ್ತೆ. ಹತ್ರ ಅದು ಆಗಸ್ಟ್ ಎಂಡಿಗೆ ಔರಂಗಾಬಾದ್ ಬರುತ್ತೆ, ನಾಟಿ ಬರುತ್ತೆ. ಅಲ್ಲಿಂದ ಆಚೆ ಆಗಸ್ಟಿನ ಎಂಡಿಂದ ಸ್ವಲ್ಪ ಡಿಕ್ರೀಸಸ್ ಆಗುತ್ತೆ. ಅಲ್ಲಿವರೆಗೂ ರೇಟ್ಗೇನು ರೈತರು ಯಾರು ಯಾವುದೇ ಸಂಶಯ ಪಡಬೇಕಾಗಿಲ್ಲ ಸರ್. ಅಂದರೆ ಜುಲೈಯಲ್ಲೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೈತರು, ನಿಸ್ಸಂಶಯವಾಗಿ ಸರ್. ನಾನು ಇದನ್ನು 15 ದಿನದ ಮುಂಚೆ ಹೇಳಿದ್ದೆ. ಅಷ್ಟಕ್ಕೆ ಮುಂಚೆ ನೀವು ಒಂದು ವಿಡಿಯೋ ಮಾಡಿದಾಗ ಕೂಡ ನಾನು ಹೇಳಿದ್ದೆ ರೇಟ್ಸ್ ಬಗ್ಗೆ ಇದೇ ಥರನೇ ಆಗುತ್ತೆ ಅಂತ. ಏಕೆಂದರೆ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ಸ್ ಸರ್. ಏಕೆಂದರೆ ಕ್ಲೈಮೇಟ್ ಹೆಂಗಿರುತ್ತೆ, ಯಾವ ಸ್ಟೇಟಲ್ಲಿ ಹೆಂಗಿರುತ್ತೆ ಅನ್ನೋದೇ. ಯಾಕೆಂದರೆ ನಾವು ಅಂದ್ಕೊಂಡಿದ್ದು UP ಮಳೆ ಆಗಬೇಕು. UP ಮಳೆ ಆದರೆ ಎಲ್ಲಿರೋ ಲೋಕಲ್ ಹೋಗುತ್ತೆ ಅಂತ. ಆಲ್ರೆಡಿ UP ಮಳೆ ಆಗಿದೆ, ಲೋಕಲೆಲ್ಲ ಹೊರಟೋಗಿದೆ. ಹಿಮಾಚಲ್ ಒಂದು ಸೈಡ್ ಇನ್ನೊಂದು 3-4 ಡೇಸ್ ಬರುತ್ತೆ. ಇನ್ನೊಂದೊಂದು ಬೆಲ್ಟ್ ಭಾಳ ಚೆನ್ನಾಗಿದೆ. ಆ ಒಂದು ಬೆಲ್ಟ್ ಬಂದು ಅಷ್ಟು ಎಫೆಕ್ಟ್ ಆಗೋಲ್ಲ. ಡೆಲ್ಲಿ ಮತ್ತು ಪಂಜಾಬ್, ಹಿಮಾಚಲ್ ಹೋಗುತ್ತೆ. ಬೇರೆ ಸ್ಟೇಟ್ಸೆಲ್ಲ NCR ಸೆಕ್ಟರೆಲ್ಲ ಇದೆಲ್ಲ ಓಪನ್ ಆಗಿಬಿಡುತ್ತೆ. ಇನ್ನು ಮುಂದೆ ಇದು ರೇಟ್ ಬಗ್ಗೆ ಅಂತೂ ಚಿಂತೆ ಮಾಡಬೇಕಿಲ್ಲ. ನಾನು ರೇಟ್ ಹೇಳಿದ್ದೆ ನಿಮಗೆ, ಒಂದು 300 to 500 ನಡೀತೆ ಸರ್. ಮಳೆ ಪೂರ್ತಿ ಬಿದ್ದುಬಿಟ್ರೆ 500 ಮೇಲೆ 1000ವರೆಗೂ ಚಿಕ್ಕ ಬಾಸ್ ನೋಡೋಂಥ ಒಂದು ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ ಅಂತ. ಅದೇ ಥರನೇ ನಡೀತಾ ಇದೆ. ಒಳ್ಳೆಯದಾಗಲಿ. ದೇವ್ರ ದಯೆಯಿಂದ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಅವರಿಗೆ ಏನೋ ಒಂದು ಒಳ್ಳೆ ಹಣಕಾಸಿನ ಒಂದು ಸ್ಟೆಬಿಲಿಟಿ ಸಿಗಲಿ. ಯಾಕೆಂದರೆ ಹಲವಾರು ಬೆಳೆಗಳಲ್ಲಿ ಅವರು ತುಂಬ ದುಡ್ಡು ಕಳ್ಕೊಂಡಿದ್ದಾರೆ. ಬೋರ್ಗಳು ಹಾಕಿದ್ದಾರೆ, ಬೋರ್ಗಳಲ್ಲಿ ದುಡ್ಡು ಹೋಗಿದೆ, ಯಾವುದರಲ್ಲೂ ಇದು ಸಿಕ್ಕಿಲ್ಲ. ಪ್ರತಿಯೊಂದು ವಸ್ತು ತುಟ್ಟಿಯಾಗಿದೆ. ಜೀವನ ಮಾಡೋದು ಕೂಡ ರೈತರಿಗೆ ಭಾಳ ಕಷ್ಟ ಆಗಿದೆ. ಆದ್ದರಿಂದ ಈಗ ಈ ಟೊಮೊಟೊದಲ್ಲಿ ಒಳ್ಳೆ ಹಣಕಾಸು ಬಂದಲ್ಲಿ ಅವರಿಗೆ ಮುಂದಿನ ಬೆಳೆಗಳಿಗೆ ಒಳ್ಳೆ ಪೂರಕವಾಗಿರುತ್ತೆ. ಅವ್ರಿಗೂ ಒಂದು ಧೈರ್ಯ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಬೆಳೆ ಇಡ್ಬೋದಪ್ಪ, ಅವರು ಜೀವನ ಮಾಡ್ಬೋದು. ಯಾಕೆಂದರೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಸರ್. ಅವ್ರು ಒಳ್ಳೇದಾಗಬೇಕು ಸರ್, ಅಷ್ಟೇ ನಾನು ಹೇಳೋದು ಸರ್. ಹಾಗೆ ಇನ್ನೊಂದು ಕೇಳ್ಪಟ್ಟು, ಇವತ್ತು ಬೆಳಿಗ್ಗೆ ಮಾರ್ಕೆಟಲ್ಲಿ ಬೇರೆಯವ್ರ ಹತ್ರ ವ್ಯಾಪಾರಸ್ಥರನ್ನು ಕೇಳ್ಪಟ್ಟೆ, ಬಾಂಗ್ಲಾದೇಶ ಏನೋ ಸ್ವಲ್ಪ ಇಶ್ಯೂ ನಡೀತಾ ಇದೆ ಅಂತ. ಏನು ಸರ್, ಇನ್ನೂ ಓಪನ್ ಆಗಿದೆಯಲ್ಲ ಸರ್ ಅಲ್ಲಿ? ಸರ್, ಬಾರ್ಡ್ರಲ್ಲಿ ಏನಾಗಿದೆ ಅಂದರೆ LC ಸಿಗ್ತಾ ಇಲ್ಲ. LC ಅಂದರೆ ಲೈನ್ ಕ್ಲಿಯರ್ ಕೊಡ್ತಾ ಇಲ್ಲ. ಯಾಕೆಂದರೆ ಇಂಡಿಯಾ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಇಶ್ಯೂಸ್ ನಡೀತಾ ಇದೆ. ನಿಮಗೂ ಗೊತ್ತಿದೆ, ಪಹಲ್ಗಾಮ್ದು ಇಶ್ಯೂ ಆಯಿತು. ಮತ್ತು ಬಾಂಗ್ಲಾದಲ್ಲಿ ಕೂಡ ಹಿಂದೂಗಳಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಒಂದು ಮೊನ್ನೆ ಒಂದು ರೇಪ್ ಸಹ ಆಗಿದೆ ಬಾಂಗ್ಲಾದಲ್ಲಿ. ಇದರ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಬಾಂಗ್ಲಾ ಕೂಡ ಈಗ, ಏಕೆಂದರೆ ಬಾಂಗ್ಲಾ ವಿಮೋಚನೆ ಕೂಡ ನಮ್ಮ ಭಾರತ ದೇಶನೇ ಮಾಡಿಸಿದ್ದು 1975 ಬಟ್ ಈಗ ಇದು ನಮ್ಮ ಮೇಲೆ ಅವರಿಗೆ ಒಂದು ಒಳ್ಳೆ ಗೆಳೆತನ ಆಗಲಿ ಇನ್ನೊಂದಾಗಲಿಲ್ಲ. ಅದರಿಂದ ಅಲ್ಲಿ ಲೈನ್ ಕ್ಲಿಯರ್ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಚಿಂತಾಮಣಿ ಕಡೆಯಿಂದ ಕೂಡ ಸುಮಾರು ಜನ ಬಾಂಗ್ಲಾದೇಶಕ್ಕೆ ಲೋಡ್ ಮಾಡಿದರು. ಆ 3-4 ದಿನದಿಂದ
ಅದು ಲೈನ್ ಕ್ಲಿಯರ್ ಸಿಗ್ದಿರಾ ಬೇರೆ ಕಡೆ ಡೈವರ್ಟ್ ಆಗಿ ಅದು ಕೂಡ ಸ್ವಲ್ಪ ಡಿಕ್ರೀಸ್ ಆಗೋಕ್ಕೆ ಕಾರಣ ಆಯ್ತು. ಇಲ್ಲರಿ ಇಷ್ಟೊಳಗಡೆ ಇನ್ನೂ ನಾನು ಹೇಳಿರೋ ಡೇಟ್ಗಿಂತ ಇನ್ನೂ ಫಾಸ್ಟಾಗಿ ಹೋಗಬೇಕಾಗಿತ್ತು. ಬಾಂಗ್ಲಾ ಓಪನ್ ಆಗ್ತಾಯಿಲ್ಲ. ಬಾಂಗ್ಲಾ ಓಪನ್ ಆದರೆ ಇನ್ನೂ ರೈಸ್ ಆಗೋಂಥ ಚಾನ್ಸಸ್ ತುಂಬ ಇದೆ. ಬಟ್ ಇನ್ನು ರಾಜಸ್ಥಾನದವರು ಬರ್ತಾಯಿದ್ದಾರೆ. ಅವ್ರು ಬಂದರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ರೇಟ್ಗಳು ನೋಡ್ತಾರೆ. ನಾವು ಊಹೆ ಮಾಡಿದ್ದಕ್ಕಿಂತಲೂ ಒಳ್ಳೆಯ ರೇಟ್ ಸಿಗಲಿ ಅಂತಲೇ ನಾನು ಆಶಿಸ್ತೀನಿ ಸರ್. ನಾನು ಕೇಳ್ಪಟ್ಟೆ ಸರ್, ಇವತ್ತು ಆರ್ಡ್ರ್ ಬೇರೆ ಇತ್ತು ಬಾಂಗ್ಲಾದೇಶಕ್ಕೆ, ಒಂದು 600ವರೆಗೂ ಆರ್ಡ್ರ್ ಬೇರೆ ಇತ್ತು. ಬಟ್ ಬಾಂಗ್ಲಾದೇಶ್ ಗೇಟ್ಸ್ ಓಪನ್ ಇದಿಲ್ಲ, ಅದರಿಂದ ಸ್ವಲ್ಪ ಇದಾಗಿದೆ ಅಂತ ಹೇಳಿದ್ರು. ಹೌದು ಸರ್, ಲೈನ್ ಕ್ಲಿಯರ್ ಸಿಗ್ತಾ ಇಲ್ಲ, ಎಲ್ ಸಿ ಸಿಕ್ಕಿದ್ರೆ ಮಾತ್ರ ನಮ್ಮ ಗಾಡಿ ಲೋಡ್ ಮಾಡಿದಾಗ ಅಲ್ಲಿ ಲೈನ್ ಕ್ಲಿಯರ್ ತೊಗೊಂಡು ಒಳಗಡೆ ತೊಗೊಳ್ತಾರೆ. ಗಾಡಿಗಳೆಲ್ಲ ಡೈವರ್ಟ್ ಆಗ್ತಾ ಇದೆ. ಅಲ್ಲಿಂದ ಬೇರೆ ಕಡೆ ಬಾಂಗ್ಲಾ ಈ ಕಡೆ ತಂದು ಮಾರ್ತಾ ಇದ್ದಾರೆ. ಅದರಿಂದ ಆ ಗಾಡಿಗಳು ವಾಪಸ್ ಬಂದರೆ ಕೆಲವಾರು ಜನ ಈಗ ಬಾಂಗ್ಲಾ ಮಾಡೋರು ಸ್ಟಾಪ್ ಮಾಡಿದ್ದಾರೆ ಸರ್, ಒಂದಷ್ಟು ಜನ. ಸರ್ ಹಾಗೆ ಇನ್ನು ವ್ಯಾಪಾರಸ್ಥರು ಆಲ್ಮೋಸ್ಟ್ ಲಾಸ್ಟ್ ಈ ವೀಕ್ ಕಂಪೇರ್ ಮಾಡಿದ್ರೆ ವ್ಯಾಪಾರಸ್ಥರು ಬಂದಿದ್ದಾರೆ, ಇನ್ನೂ ಬರ್ತಾರಾ ಹೆಂಗೆ ಸರ್? ಇನ್ನೂ ಒಂದು 6ರಿಂದ 8 ಸ್ಟೇಟ್ ಜನ ಬರ್ಬೇಕು ಸರ್. ಅವರು ಬಂದರೆ ಅವ್ರು ಕೂಡ ಲೋಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಮಳೆಗಳು ಸರ್ ಎಲ್ಲ ಡಿಪೆಂಡಿಂಗ್ ಅಪಾನ್ ಮಳೆ ಸರ್. ಮಳೆ ಒಂದು ಕಡೆ ಮಳೆ ಬಿದ್ದರೆ ಇನ್ನೊಂದು ಕಡೆ ರೈತ ನಗ್ತಾನೆ, ಈ ಕಡೆ ಮಳೆ ಬಿದ್ದರೆ ಆ ಕಡೆ ರೈತ ನಗ್ತಾನೆ. ಈಗಲೂ ಅಷ್ಟೇ ನಮಗೆ ನಾಳಿದ್ರಲ್ಲಿ ಒಳ್ಳೆ ಇಲ್ಲಿ ಜಾಸ್ತಿ ಮಳೆ ಬೀಳೋಂಥ ಇದಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮಳೆಕಾಯಿ ದೂರ ಕಳ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ಅಕಸ್ಮಾತ್ ಡಿಕ್ರೀಸ್ ಆಗುತ್ತೆ, ಆದರೂ ಮತ್ತೆ ಅದು ಪುಟ್ಟಿದೆ ಹೇಳುತ್ತೆ, ಫುಟ್ಬಾಲ್ ಥರ ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಬಂದು ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಈ ತಿಂಗಳು ಜುಲೈಯಲ್ಲಂತೂ ಒಳ್ಳೆ ಬೆಲೆಗಳು ನೋಡ್ತಾರೆ. ಚೆನ್ನಾಗಿ ನೋಡ್ಕೊಳ್ರಿ, ತೋಟಗಳೆಲ್ಲ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆ ನೀವು ಮಾಡಿದ್ರೆ. ನಾನು ಲಾಸ್ಟ್ ಟೈಮು ಹೇಳಿದೆ, 15 ದಿನ ಹಿಂದ್ಗಡೆ ಹೇಳಿದೆ, ಒಂದು ತಿಂಗಳ ಹಿಂದ್ಗಡೆ ವಿಡಿಯೋ ಮಾಡಿದಾಗ ಸಹ ನಾನು ರೈತರಿಗೆ ಇದೇ ಮಾತು ಹೇಳಿದೆ, ಬೆಳೆ ಚೆನ್ನಾಗಿ ನೋಡ್ಕೊಳ್ರಿ ಮತ್ತು ಪಶ್ಚಾತ್ತಾಪ ಪಡ್ತೀರಂತ. ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿ ತೊಗೊಂಬನ್ರಿ. ಸಾಹೋ ಮಾಲು, ನಾನು ಹೇಳ್ತಾ ಇದ್ದೀನಿ, ಸಾಹೋ ಮಾಲು ಡ್ಯೂರಬಲ್ಲು, ತುಂಬ ದೂರ ಹೋಗುತ್ತೆ. 3 ಡೇಸು 4 ಡೇಸು ಜರ್ನಿಗೆ ಅದು ಏನು ಹಾಳಾಗೋದಿಲ್ಲ. ಬೇರೆಕಾಯಿ 1 ಡೇ ಲೈಫ್ ಇದೆ. ಆ ಲೈಫ್ ಇರೋದ್ರಿಂದ ಅದಕ್ಕೆ ಬೆಲೆ ಕಡಿಮೆ ಇರುತ್ತೆ. ಅಷ್ಟು ಬಿಟ್ಟು ಟೊಮೊಟೊ ಎಲ್ಲರೂ ಬೆಳೀತಾರೆ, ಎಲ್ಲರೂ ತಿಂತಾರೆ. ಬಟ್ ದೂರ ಪ್ರದೇಶಗಳಿಗೆ ಕಳಿಸ್ಬೇಕು ಅಂದರೆ ಒಳ್ಳೆ ಗುಣಮಟ್ಟದ ಟೊಮೊಟೊ ಬೆಳಿಬೇಕು. ಗುಣಮಟ್ಟದ ಟೊಮೊಟೊ ಬೆಳೆದಾಗ ಅದು ದೂರ ಪ್ರದೇಶಗಳಿಗೆ ಕಳಿಸೋಕೆ ಆಗೋದ್ರಿಂದ ಅದಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ ಸರ್. ಹಾಗೆ ರೈತರು ತುಂಬ ಜನ ಭಯ ಪಡ್ತಾ ಇದ್ದಾರೆ, ಅಂದರೆ ಒಂದ್ಸರಿ ರೇಟ್ ರೈಸ್ ಆಗಿಬಿಡುತ್ತೆ ಮತ್ತೆ ಡೌನ್ ಆಗಿಬಿಡ್ತದೆ ಅಂತ ಸ್ವಲ್ಪ ರೈತರು ತುಂಬ ಜನ ಕೇಳ್ತಾ ಇದ್ದಾರೆ. ನನ್ನ ಮಾರ್ಕೆಟಲ್ಲಿ ಕೇಳ್ತಾ ಇದ್ದಾರೆ, ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಒಂದು ಮಾತು ಹೇಳಿ ಸರ್. ಸರ್, ರೈತರು ಕಡಿಮೆ ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ರೈತರೇ ಕಾರಣ ಸರ್. ಯಾಕೆಂದರೆ ಯಾಕೆ ಜಾಸ್ತಿ ಮಾಡ್ತಾರೆ ಅದನ್ನು ನೋಡ್ತಾರೆ. ರೈತರು ಜಾಸ್ತಿ ಮಾಡ್ತಾ ಇರೋ ಕಾಯಿ ಒಂದು ಕೋಲಾರ ಬಟ್ಟಿ ಇರುತ್ತೆ, ಅದನ್ನು ಕೋಲಾರಿಗಿಂತಲೂ 20-30 ರೂಪಾಯಿ ಜಾಸ್ತಿ ಚಿಂತಾಮಣಿಯಲ್ಲಿ ಮಾರ್ತಾಯಿದ್ದಾರೆ. ಏಕೆಂದರೆ ಕೋಲಾರಿಗೆ 16 ಕಿಲೋ ಹೋಗುತ್ತೆ ಟೊಮೊಟೊ, ಚಿಂತಾಮಣಿಗೆ 13 to 14 ಕಿಲೋ ತೊಗೊಂಬರ್ತಾರೆ ಸೇಮ್ ಬಾಕ್ಸಲ್ಲಿ. ಒಳಗಡೆ ಸಣ್ಣ ಕಾಯಿ ಎಲ್ಲ ಹಾಕ್ಕೊಂಬರ್ತಾರೆ. ಕೋಲಾರಿಗೆ ಫುಲ್ ಗ್ರೇಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸೇಮ್ ಕೋಲಾರಿಗೆ ಹೆಂಗೆ ತೊಗೊಂಡು ಹೋಗ್ತಾರೆ ಅದೇ ರೀತಿ ಚಿಂತಾಮಣಿಗೆ ತೊಗೊಂಬಂದಲ್ಲಿ ರೈತರು ಕೋಲಾರಿಗಿಂತಲೂ ಹೆಚ್ಚಿನ ಬೆಲೆ ಇಲ್ಲಿ ಸಿಗುತ್ತೆ. ನೀವು ಆಕ್ಷನಲ್ಲಿ ನೋಡಿರ್ತೀರ ಸರ್, ನೀವು ಮದನಪಲ್ಲಿ ನೋಡಿದ್ದೀರಾ, ಮತ್ತು ಅಂಗಳ್ಳು ನೋಡಿದ್ದೀರಾ, ಮಲ್ಕಲ್ಚೆರು ನೋಡಿದ್ದೀರಾ, ಕೋಲಾರ ನೋಡಿದ್ದೀರಾ. ಏನು ಮಾಡ್ತಾರೆ, ಒಂದು ರೇಂಜ್ಗೆ ಹೋಗ್ತಾರೆ, ರೇಂಜ್ಗೆ ಹೋಗಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಚಿಂತಾಮಣಿಯಲ್ಲಿ ಆಕ್ಷನ್ ಮಾಡೋವಂಥ ಆಕ್ಷನ್ನು ದಳ್ಳಾಳಿಗಳು ಏನಿದ್ದಾರೆ, ಈ ಟೊಮೊಟೊ ಮಾರೋವಂಥ ಕಮಿಷನ್ ಏಜೆಂಟ್ಸ್ ಏನಿದ್ದಾರೆ ದಳ್ಳಾಳಿಗಳು, ಈ ದಳ್ಳಾಳಿಗಳು ಪ್ರತಿ ರೈತನ ಪ್ರತಿ ಹಣ್ಣನ್ನ ಅವರು ಹಿಡಿದು ಅಂದರೆ ಬೆಲೆನ ಒಂದೊಂದು 5-5 ರೂಪಾಯಿಗೂ ಕಡಿಮೆ ಮಾರದೆ ವ್ಯಾಪಾರಸ್ಥರಿಗೆ ಇನ್ನೂ 10-20 ರೂಪಾಯಿ ಜಾಸ್ತಿ ಹಾಕಿ ಒಳ್ಳೆ ಬೆಲೆ ಬರೋಂಗೆ ಪ್ರತಿ ಲಾಟ್ನ ಹಿಡಿದು ಮಾರ್ತಾರೆ. ಯಾಕೆಂದರೆ ಬೇರೆ ಮಂಡಿಗಳಲ್ಲಿ ಮಾರ್ದಂಗೆ ಏನೋ ಕೂಗ್ಕೊಂಡ್ಬಿಟ್ಟು ಟಕ ಅಂತ ಹಾಕ್ಕೊಂಡು ಹೋಗ್ತಾರೆ. ಆ ಥರ ಚಿಂತಾಮಣಿಯಲ್ಲಿ 5-5 ರೂಪಾಯಿನೂ ಕೂಗಿ ಇನ್ನೂ ಯಾರನ್ನ ಕೂಗೋರು ಇದ್ದಾರೆ ಆ ಕಡೆ ಈ ಕಡೆ ನೋಡಿಬಿಟ್ಟು ಪ್ರತಿಯೊಬ್ಬಂದು ಒಂದು ರೇಟ್ ತೊಗೊಂಡು ಒಳ್ಳೆ ಬೆಲೆ ರೈತರಿಗೆ ದೊರಕಿಸ್ಕೊಡ್ತಾ ಇರೋದು ಇಡೀ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಚಿಂತಾಮಣಿ ಮಾತ್ರನೇ ಸರ್. ಪ್ರತಿ ಲಾಟ್ಗೂ ಪ್ರತಿ ಒಂದು ರೈತನ ಐಟಮ್ಗೂ ಬೆಲೆನ 5-5 ರೂಪಾಯಿನೂ ಬಿಡದೆ ಕೂಗಿ ಅವರಿಗೆ ಒಳ್ಳೆ ಬೆಲೆ ಮಾಡಿಕೊಡ್ತಾ ಇದ್ದಾರೆ. ಕೋಲಾರಿಗೆ ತೊಗೊಂಡು ಹೋಗೋಂಗೆ ಗ್ರೇಡಿಂಗ್ ಮಾಡಿಕೊಂಡು ಚಿಂತಾಮಣಿಗೆ ತೊಗೊಂಬಂದರೆ ಇನ್ನೂ ಇದಕ್ಕಿಂತಲೂ 10% 15% ಹೆಚ್ಚು ದುಡ್ಡು ಚಿಂತಾಮಣಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಚಿಂತಾಮಣಿ ದಳ್ಳಾಳಿಗಳು ರೈತನಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬ ಅವ್ರ ಹಣ್ಣನ್ನು ತುಂಬ ಜಾಗ್ರತೆಯಾಗಿ ಮಾರ್ತಾರೆ. ಮತ್ತು ಹಣ ಕೂಡ ಅವತ್ತು ಹಣ ಕೊಡೋವಂಥ ಮಂಡಿ ಇರೋದು ಚಿಂತಾಮಣಿ ಮಾತ್ರನೇ. ಬೇರೆ ಕಡೆದ ವಾರಕ್ಕೆ ಪೇಮೆಂಟು, ವೀಕ್ಲಿ ಟ್ವೈಸ್ ಪೇಮೆಂಟು ಈ ಥರ ಇರುತ್ತೆ. ಎಲ್ಲ ಸೀಸನಲ್ಲಿ ಆದಮೇಲೆ ಪೇಮೆಂಟ್ ಮಾಡ್ತಾರೆ. ಚಿಂತಾಮಣಿಲಿ ಆ ಥರ ಇಲ್ಲ, ಎವ್ರಿ ಡೇ ಪೇಮೆಂಟ್ ಕೊಡ್ತಾರೆ. ಹಣ್ಣನ್ನು ಚೆನ್ನಾಗಿ ಮಾರ್ತಾರೆ. ಆದ್ದರಿಂದ ರೈತರ ದಯವಿಟ್ಟು ಚಿಂತಾಮಣಿಗೆ ಹೆಚ್ಚಿನ ಮಾಲ್ ತೊಗೊಂಬನ್ನಿ, ಒಳ್ಳೆ ಕ್ವಾಲಿಟಿ ತೊಗೊಂಬಂದರೆ ನಿಮ್ಗೆ ಎಲ್ಲಿ ಸಿಗುತ್ತಂಥ ಬೆಲೆ ಚಿಂತಾಮಣಿಯಲ್ಲಿ ಸಿಗುತ್ತೆ. ಇದು ನನ್ನ 100% ನನ್ನ ಚಾಲೆಂಜ್ ಆಗಿ. ಅದೇ ರೀತಿ ಚಿಂತಾಮಣಿಯಲ್ಲಿ ನೀವು ಸಣ್ಣದು ತೊಗೊಂಬನ್ನಿ, ಮೀಡಿಯಮ್ ತೊಗೊಂಬನ್ನಿ, ಒಳ್ಳೇದು ತೊಗೊಂಬನ್ನಿ, ಎಲ್ಲಕ್ಕೂ ಗಿರಾಕಿ ಇದೆ ಇಲ್ಲಿ. ಅತಿ ಹೆಚ್ಚು ಬೆಲೆಗೆ ಮಾರ್ತಾರೆ. ಯಾವುದೇ ಹಣ್ಣನ್ನ ಇದನ್ನು ನಾವು ಮಾರಲ್ಲ, ವಾಪಸ್ ತೊಗೊಂಡೋಗಿ ಅಂತ ಇತಿಹಾಸ ಚಿಂತಾಮಣಿಯಲ್ಲಿಲ್ಲ. ಬೇರೆ ಮಂಡಿಗಳೆಲ್ಲ ಆ ಥರ ಎಲ್ಲ ಸುಮಾರು ಸತಿ ನಾವು ನೋಡಿದ್ವಿ, ಇಂಥ ಕಾಯಿ ತೊಗೊಂಬರಬೇಡಿ, ಇಲ್ಲಿ ಮಾರೋದಿಲ್ಲ, ಆ ಥರ ಎಲ್ಲ ಅನ್ಸರ್ಗಳು. ಚಿಂತಾಮಣಿಯಲ್ಲಿ ಎಂಥ ಹಣ್ಣನ್ನು ಏನೇ ಬಾಧೆ ಬಿದ್ದು ಮಾರಿ ಅದನ್ನು ಇಲ್ಲ ಅವರೇ ಸ್ವಂತ ಹಾಕ್ಕೊಂಡು ಲೋಡ್ ಮಾಡಿಬಿಟ್ಟು ರೈತರಿಗೆ ದುಡ್ಡು ಮಾಡಿಕೊಡ್ತಾರೆ. ಅವತ್ತು ದುಡ್ಡು ಕೊಡ್ತಾರೆ. ಈ ಥರ ಇದೆ. ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಅತಿ ಉತ್ತಮ ರೈತರ ಮಾರ್ಕೆಟ್ ಅಂದರೆ ಚಿಂತಾಮಣಿನೇ ಸರ್. ಯಾಕೆಂದರೆ
ಇಲ್ಲಿ ಕಾಯಿ ಹೆಂಗೆ ತೊಗೊಂಬಂದ್ರೆ ಅಂಥ ಕಾಯಿನ ತೊಗೊಂಡು ಅದಕ್ಕೆ ನಿಖರವಾದ ಬೆಲೆ ಅಂತ ಕೊಡುವಂಥ ಒಂದು ಮಾರ್ಕೆಟ್ ಅಂತಿದ್ರೆ ಅದು ಚಿಂತಾಮಣಿ ಮಾತ್ರ ಸರ್. ಹಾಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ನಿಮ್ಗೆ ಏನಾದರೂ ಬೇರೆ ಬೇರೆ ಹೊಸ ಟ್ರೈಡರ್ಸ್ ಏನಾದರೂ ಪರಿಚಯ ಆಗ್ತಾಯಿದ್ದಾರೆ ಮಾಡಿ ಅಂತ ಏನಾದರೂ ಕೇಳ್ತಾ ಇದ್ದಾರೆ ಸರ್? ಹೆಂಗೆ ನಿಮಗೆ? ಸರ್, ಇದು ವೇಣು 7 TV ಬಂದಮೇಲೆ ರಿಯಲಿ ಹೇಳ್ತೀನಿ, ಈಗ ಜಸ್ಟ್ ಡೇಲ್ ಅಂತಿದೆ, ಅದು ವ್ಯಾಪಾರ ವೇದಿಕೆ. ಆ ಥರ ನಮ್ಮ ಸ್ಟೇಟಲ್ಲಿ ಈಗ ಹೇಳಬೇಕು ಅಂದರೆ ಕೋಲಾರ, ಚಿಂತಾಮಣಿ, ಮದನಪಲ್ಲಿ, ನಮ್ಮ ಸೌತ್ ಏನು ಕರ್ನಾಟಕ ಏನಿದೆ, ಇಲ್ಲಿ ವೇಣು 7 TV ತುಂಬ ಫೇಮಸ್ ಆಗಿದೆ. ನಿಮ್ಮ ಟಿ ವಿಯಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸರ್, ಡಬಲ್ ಅವ್ರು ಯಾರು ಸರ್, ವ್ಯಾಪಾರಸ್ಥರು ಯಾರು ಸರ್, ನಮಗೆ ಕಾಂಟ್ಯಾಕ್ಟ್ ಕೊಡಿ, ನಾವು ಟೊಮೆಟೊ ತುಂಬ್ತೀವಿ ಅಂತೇಳಿ ಹಲವಾರು ಫೋನ್ಗಳು ನನಗೆ ಬರ್ತಾಯಿದೆ ಸರ್. ನಿಮ್ಮ ಚಾನಲಿಂದ ತುಂಬಾ ಉಪಯೋಗ ಆಗಿದೆ, ರೈತರಿಗೂ ಉಪಯೋಗ ಆಗಿದೆ, ವ್ಯಾಪಾರಸ್ಥರಿಗೂ ಉಪಯೋಗ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ದಳ್ಳಾಳಿಗಳಿದ್ದಾರಲ್ಲ ಅವರು ಕೂಡ ಉಪಯೋಗ ಆಗಿದೆ. ನಿಮ್ಮ ಚಾನಲು ತುಂಬ ರೈತ ಪರವಾಗಿ, ರೈತ ಸ್ನೇಹಿಯಾಗಿ ತುಂಬ ಕಷ್ಟಪಟ್ಟು ಪ್ರತಿ ವಿಡಿಯೋ ಮಾಡಿ ರೈತರಿಗೆ ಒಳ್ಳೆ ಸಂದೇಶ ತಲುಪಿಸ್ತಾ ಇದ್ದೀರಿ. ಇದೇ ರೀತಿ ನೀವು ಬೆಳಿಬೇಕು, ಇದೇ ರೀತಿ ರೈತರಿಗೆ ಒಳ್ಳೆಯ ಸಂದೇಶ ಕೊಡಿ. ರೈತರಿಗೆ ಒಳ್ಳೇದು ಮಾಡಿದ್ರೆ ನಿಜವಾಗೂ ದೇವರು ನಿಮಗೂ ಕೂಡ ಆಶೀರ್ವಾದ ಕೊಡ್ತಾರೆ. ನಿಮ್ಮ ಚಾನಲ್ ಕೂಡ ತುಂಬ ಚೆನ್ನಾಗಿ ಬೆಳೀತೆ. ರೈತರ ಪರವಾಗಿ ಯಾವತ್ತೂ ನಿಂತ್ಕೊಳ್ಳಿ. ರೈತರಿಲ್ಲದೆ ಯಾರೂ ಇಲ್ಲ. ರೈತರಿಗಾಗಿ ನೀವು ಕೆಲಸ ಮಾಡಿ. ನಮ್ಮ ಸಪೋರ್ಟ್ ಯಾವತ್ತೂ ರೈತರಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮ್ಮ ಸಪೋರ್ಟ್ 100% ನಿಮ್ಗೆ ಇರುತ್ತೆ ಸರ್. ಸರ್, ಹಾಗೆ ಅಂದರೆ ವರ್ಷನೂ ವ್ಯಾಪಾರಸ್ಥರು ಕಮ್ಮಿ ಆಗ್ತಾಯಿದ್ರೆ ಜಾಸ್ತಿ ಆಗ್ತಾರೆ ಸರ್ ಚಿಂತಾಮಣಿಗೆ ಬರೋರು? ಸರ್, ಈಗ ನಾವು ಕಂಪೇರ್ ಮಾಡಿದ್ರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ನಿಮ್ಮ ಚಾನಲ್ ಬಂದಮೇಲೆ ಹೊಸ ವ್ಯಾಪಾರಸ್ಥರು, ಹೊಸ ಎನ್ಕ್ವೈರೀಸು, ಈ ಥರ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಎಲ್ಲ ಬರ್ತಾಯಿದೆ ಸರ್. ನಿಮ್ಮದು ಆಲ್ ಓವರ್ ಇಂಡಿಯಾ ಈಗ ಫೇಮಸ್ ಆಗಿದೆ. ಬಟ್ ಇದು ಬೇರೆ ಕಡೆ ಎಲ್ಲರೂ ಹೇಳ್ತಾರೆ, ನಾವು ರೇಟ್ ಹೇಳಿದಾಗ ಹಮ್ ದೇಖಾ ಹಮ್ ವೇಣು 7 TV में देखा हमको ರೇಟ್ ಮಾಲೂಮ್ ಹೈ, ರೇಟ್ ಚಲ್ ರೇ ಅಂತ ಈ ಥರ ಅವ್ರು ಹಿಂದಿಯಲ್ಲಿ ನಮ್ಗೆ ಹೇಳ್ತಾರೆ. ಅದರಿಂದ ನಿಮ್ದು ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಬಟ್ ಅರ್ಥ ಆಗ್ತಾಯಿಲ್ಲ. ನೀವು ಹಿಂದಿಯಲ್ಲಿ ಕೂಡ ಮಾಡಿದ್ರೆ ತುಂಬಾ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಸರ್. ನಿಮ್ದು ಹಿಂಗೆ ಚೆನ್ನಾಗಿ ಬೆಳೀಲಿ ಸರ್. ಏಕೆಂದರೆ ನೀವು ರೈತರ ಪರವಾಗಿ ಮಾಡ್ತಾಯಿದ್ದೀರಾ. ರೈತರಿಗಾಗಿ ಮಾಡಿ, ಯಾವತ್ತೂ ಸಪೋರ್ಟ್ ಇರುತ್ತೆ ಸರ್. ಹಾಗೆ ಇವತ್ತು ನೀವು ಎಷ್ಟು ಗಾಡಿ ಮಾಡಿದ್ದೀರಿ ಸರ್? ಇವತ್ತು ನಾನು ಒಂದು 8-8.5 ಗಾಡಿ ಮಾಡಿದ್ದೀನಿ ಸರ್. ಎಲ್ಲೆಲ್ಲಿಗೆ ಮಾಡಿದ್ದೀರಿ ಸರ್? ಸರ್, ಒಂದು ಕಂಪ್ನಿಗೆ ಹೋಗ್ತಾ ಇದೆ, AG ಪಟೋಟ ಅಂತ ಹೇಳ್ಬಿಟ್ಟು, ಅದು ಎಕ್ಸ್ಪೋರ್ಟ್ ಮಾಡ್ತಾರೆ, ಅವ್ರಿಗೆ ಹೋಗ್ತಾ ಇದೆ. ಮತ್ತು ಛತ್ತೀಸ್ಗಢ ಹೋಗ್ತಾ ಇದೆ, ಮತ್ತು ರಾಜಸ್ಥಾನ್ ಹೋಗ್ತಾ ಇದೆ, ಮತ್ತು ದಿಲ್ಲಿನೂ ಹೋಗ್ತಾ ಇದೆ. UP ಕಡೆ ತುಂಬ ಲೋಡಿಂಗ್ ಆಗ್ತಾಯಿದೆ. MP UP ಲೋಡಿಂಗ್ ತುಂಬ ಆಗ್ತಾಯಿದೆ ಸರ್ ನಮ್ಮದು. ಸರ್, ನೀವು ಹಾಗೆ ಯಾವ ಕ್ವಾಲಿಟಿಲಿ ಹಾಕ್ತೀರಿ ಸರ್ ನೀವು? ಸರ್, ನಾನು ಏನು ತೆಗೆದ್ರು ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತು. ನಾನು ತೆಗೆದ್ರೆ ಫಸ್ಟ್ ಕ್ವಾಲಿಟಿನೇ ತೆಗಿತೀನಿ. ಇವತ್ತು ಕೂಡ ನಾನು 350 ರೂಪಾಯಿಂದ 500 ರೂಪಾಯಿವರೆಗೂ ಕಾಯಿ ತೆಗೆದಿದ್ದೀನಿ. ಯಾಕೆಂದ್ರೆ ನಾನು ಹೇಳಿದ್ದೆ 1ನೇ ತಾರೀಕು 500 ರೂಪಾಯಿ ಮುಟ್ಕೊಳ್ಳುತ್ತೆ ಅಂತ. ದೈವವಶಾತ್ 500 ರೂಪಾಯಿ ಆಗಿದೆ. ರೈತರ ಮೊಗದಲ್ಲಿ ಸಂತಸ ಮೂಡ್ತಾ ಇದೆ. ಇದೇ ರೀತಿ ಮುಂದುವರಲಿ. ಇನ್ನೂ 1000 ರೂಪಾಯಿ ಅವ್ರಿಗೆ ಸಿಕ್ಕಲಿ, ಕೈ ತುಂಬ ಹಣ ಬರಲಿ, ರೈತರು ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ, ಹೆಚ್ಚೆಚ್ಚು ವ್ಯಾಪಾರಸ್ಥರು ಬರಲಿ. ಏಕೆಂದರೆ ವ್ಯಾಪಾರಸ್ಥರು ಲಾಸ್ಟ್ ಇಯರ್ಗಿಂತಲೂ ತುಂಬ ಇಂಪ್ರೂವ್ ಆಗಿದೆ. ತುಂಬ ಜನ ವ್ಯಾಪಾರಸ್ಥರು ಬರ್ತಾಯಿದ್ದಾರೆ, ಚಿಂತಾಮಣಿ ಅಂತ. ಇದೇ ರೀತಿ ಬೆಳೀರಿ, ತುಂಬ ಬೆಲೆ ಸಿಕ್ಕಲಿ. ಮುಂದಿನ ದಿನಗಳಲ್ಲಿ ಎಲ್ಲ ತುಂಬ ರೈತರಿಗೆ ಕೈ ತುಂಬ ದುಡ್ಡು ಬರಲಿ ಅಂತ ಆಶಿಸ್ತೀನಿ ಸರ್. ಸರ್, ಹಾಗೆ ಇನ್ನೊಂದು ಲಾಸ್ಟ್, ನಿಮ್ಮ ಪ್ರಕಾರ ಸರ್, ನಾನು ಹೇಳ್ತೀನಿ, ಇವಾಗ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಕಾರ ಸರ್, ಈ ಥರ ಅಪ್ಡೇಟ್ಸ್ ಯಾರಾದರೂ ಕರ್ನಾಟಕ ಮತ್ತು ಆಂಧ್ರ ಇದರಲ್ಲಿ ತೊಗೊಂಡಾಗ ಇನ್ಫಾರ್ಮೇಷನ್ಸ್? ನಾನು ಫಸ್ಟ್ ಟೈಮು ನಿಸ್ವಾರ್ಥವಾಗಿ, ಒಂದು ಏನು ಸ್ವಾರ್ಥತೆ ಇಲ್ದಿರ, ನಮ್ಮ ಹತ್ರ ಒಂದು ಕಾಫಿ ಕೂಡ ಕುಡಿಯೋದಿಲ್ಲ, ನೀವು ಒಂದು ಟೀ ಕೂಡ ಕುಡಿಯೋದಿಲ್ಲ, ತಿಂಡಿ ತಿನ್ನಿರಿ ವೇಣು ಅಂದರೆ ಇಲ್ಲ ಸರ್ ನಂದಾಯಿತು ಅಂತೀರ. ಇಷ್ಟು ನಿಸ್ವಾರ್ಥತೆಯಿಂದ ರೈತರಿಗಾಗಿ ಮಾಡ್ತಾ ಇರೋ ಒಂದು ಚಾನಲ್ಲು ಅಂತಿದ್ರೆ ವೇಣು 7 TV ಮಾತ್ರ. ಯಾಕೆಂದರೆ ತುಂಬ ಜನ ಬರ್ತಾರೆ ಹೋಗ್ತಾರೆ, ಇನ್ಫಾರ್ಮೇಷನ್ನೇ ಇರೋದಿಲ್ಲ ಅದರಲ್ಲಿ. ರೈತರಿಗೇನು ಇನ್ಫಾರ್ಮೇಷನ್ ಇರೋಲ್ಲ, ಬೆಲೆಗಳು ಕರೆಕ್ಟಾಗಿರೋಲ್ಲ, ಏನೋ ಮಾಡಬೇಕು ವಿಡಿಯೋ, ಒಂದು ಕಾಟಾಚಾರಕ್ಕೆ ವಿಡಿಯೋಗಳು ಮಾಡ್ತಾರೆ. ಬಟ್ ನಿಮ್ಮ ಇದರಲ್ಲಿ ನೋಡಿಬಿಟ್ರೆ ಜಸ್ಟ್ ಡಾಕ್ಯುಮೆಂಟ್ರಿ ಥರ ಇದೆ. ನಿಮ್ಮ ವಿಡಿಯೋ ನೋಡಿದ್ರೆ ಒಂದು ಡಾಕ್ಯುಮೆಂಟ್ರಿ ಥರ ಇರುತ್ತೆ. ಆ ಥರ ಎಡಿಟಿಂಗ್ ಎಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಓಡ್ತಾ ಇದೆ, ಭಾಳ ಚೆನ್ನಾಗಿ ಇದು ಸಬ್ಸ್ಕ್ರೈಬರ್ಸ್ ಅರ್ಥ ಆಗ್ತಾ ಇದ್ದಾರೆ. ಮತ್ತು ನಾನು ಎಷ್ಟೋ ಜನರಿಗೆ ಪರಿಚಯ ಇಲ್ಲ, ಬಟ್ ಈಗ ನಾನೆಲ್ಲ ಸ್ವಾಮಿ ನಿಮ್ಮ ವಿಡಿಯೋ ನೋಡಿದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರ್ತಾರೆ, ಮಾತಾಡ್ತಾರೆ. ನನಗೂ ಖುಷಿ ಇದೆ. ಯಾಕೆಂದರೆ ರೈತರ ಜೊತೆ ಮಾತಾಡೋದು, ಯಾಕೆಂದರೆ ರೈತರೇ ಇವತ್ತು ಎಲ್ಲರಿಗೂ ಊಟ ಇಡ್ತಾರೆ ಅಂತಂದರೆ ಇಡೀ ದೇಶದಲ್ಲಿ ರೈತರೇ. ಆ ರೈತರು ಮಾತಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಎಷ್ಟೋ ಜನ ಬಂದು ಸ್ವಾಮಿ ನೀವು ಹೇಳಿದ್ದು ಕರೆಕ್ಟಾಗಿದೆ, ನೀವು ಹೇಳಿದರೆ ಕರೆಕ್ಟಾಗಿ ಬರ್ತಾ ಇದೆ ರೇಟುಗಳು ಅಂತ ಹೇಳ್ತಾರೆ. ಭಾಳ ಖುಷಿ ಆಗ್ತಾಯಿದೆ. ರೈತರಿಗೆಲ್ಲ ತಲುಪಿದೆ ನಿಮ್ಮ ಟಿ ವಿ, ಇನ್ನೂ ಹೆಚ್ಚೆಚ್ಚು ತಲುಪಲಿ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲಿ ನೀವು ಮಾಡಿರಿ. ಈ ರೀತಿ ಏನು ಮಾಡ್ತಾಯಿದ್ರೆ ಇದನ್ನು ಮುಂದುವರಿಸಿ, ಇದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗೋಂಗಿದ್ರೆ ರೈತರಿಗೆ ಇನ್ನೂ ಬೆಳೆ ಇಟ್ಟಾಗಿಂದನೂ ಅವ್ರು ಏನೇನು ಮಾಡಬೇಕು ಅದಕ್ಕೆ ಬೇಕಾದ್ರೂ ಹೇಳಬೇಕು ಅಂದ್ರೆ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಏನು ಬೀಜ ಬೆಳಿಬೇಕು, ಯಾವ ರೀತಿ ಅವರೆಲ್ಲ ಒಂದು ಭೂಮಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಇದನ್ನೆಲ್ಲನೂ ಬೇಕಾದ್ರೆ ನಾನು ರೈತರಿಗೆ, ನನಗೇನು ಇದರಿಂದ ರೈತರು ಒಳ್ಳೆಯದಾಗಬೇಕಷ್ಟೇ. ನನಗೆ ಹಣ್ಣು ಬರುತ್ತೆ, ಹಣ್ಣಲ್ಲಿ ನಾನು ಲಾಭ ಮಾಡ್ತೀನಿ, ಅದು ನನಗೆ ಮುಖ್ಯ ಅಲ್ಲ. ಅವ್ರು ಬೆಳಿಬೇಕು, ರೈತರು ಸುಭಿಕ್ಷವಾಗಿರಬೇಕು, ಇದಷ್ಟೇ ನನ್ನ ಗುರಿ. ನಿಮ್ಮ ಗುರಿ ಕೂಡ ಅದೇ ಆಗಿದೆ. ವೇಣು 7 TV ಕೂಡ ರೈತರಿಗಾಗೆ ಕೆಲಸ ಮಾಡ್ತಾ ಇದ್ದೀರಾ. ಮ್ಯಾಂಗೋ ಮಾರ್ಕೆಟ್ಗೆ ಹೋಗಿ ಅರ್ಧ ರಾತ್ರಿವರೆಗೂ ಶೂಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅಷ್ಟೇನು ಬಾಧೆ ಇರಲಿಲ್ಲ, ಅದು ನೀವು ಹೋಗಿ ಮಾಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದೀರಾ? ರೈತರು ಒಳ್ಳೇದಾಗಲಿ ಅಂತ ಒಂದೇ ಕಾರಣದಿಂದ ಮಾಡಿರೋದು. ನೀವು ಅದು ಮಾಡಿರೋದ್ರಿಂದ ಇವತ್ತು ಕುಮಾರಸ್ವಾಮಿವರೆಗೂ ತಲುಪಿದೆ ನಿಮ್ಮ ವಿಡಿಯೋ.
ಹೌದು 7 ಇದು ಮ್ಯಾಂಗೋದು ಹೋಗಿ ತಲುಪಿ ಇವತ್ತು ಬೆಂಬಲ ಬೆಲೆ ಘೋಷಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದಕ್ಕೆಲ್ಲನೂ ವೇಣು 7 ಕಾರಣ ಸರ್. ನಿಜವಾಗೂ ಶ್ರೀನಿವಾಸಪುರ ನಮ್ಮ ಬೆಲ್ಟ್ ಏನು ಟೊಮೊಟೊ ಮತ್ತು ಈ ಮ್ಯಾಂಗೋ ರೈತರು ಏನಿದ್ದಾರೆ ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಬೇಕು ಸರ್. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬೇಕು ಸರ್. ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಬೆಲೆ ಸಿಗ್ತಾ ಇಲ್ಲ, ಬೆಳೆ ಎಲ್ಲ ಹಾಳಾಗ್ತಾ ಇದೆ, ಏನೂ ದುಡ್ಡೇ ಸಿಗ್ತಾ ಇಲ್ಲ ಮ್ಯಾಂಗೋಲ್ಲಿ ಅಂತ ನೀವು ಮಾಡಿರೋ ವಿಡಿಯೋಗಳೆಲ್ಲ ನಿಜವಾಗೂ ರಾಜಕಾರಣಿಗೆ ತಲುಪಿದೆ. ಕೇಂದ್ರ ಸರ್ಕಾರವರೆಗೂ ಮೋದಿವರೆಗೂ ತಲುಪಿ ಇವತ್ತು ನೋಡಿ ಬೆಂಬಲ ಬೆಲೆ ಕೂಡ ಕೊಟ್ಟಿದ್ದಾರೆ. ರೈತರಿಗೆಲ್ಲ ಕೈ ತುಂಬ ಒಂದು ದುಡ್ಡು ಸಿಕ್ಕಲಿ 4 ರೂಪಾಯಿ ಅವರು ಬೆಂಬಲ ಬೆಲೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಭಾಳ ರೈತರ ಪರ ಇರೋಂಥ ಒಬ್ಬ ಮನುಷ್ಯ. ಅವರು ತುಂಬ ಪೂರಕವಾಗಿ ಎಲ್ಲ ಹೇಳಿ ಮೋದಿ ಹತ್ರವರೆಗೂ ನಿಮ್ಮ ಚಾನಲ್ ನೋಡಿಬಿಟ್ಟು ಅದನ್ನೆಲ್ಲ ತೊಗೊಂಡೋಗಿ ಅವರು ಒಂದು ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡಿದ್ದಾರೆ. ಅಲ್ಲಿವರೆಗೂ ನಿಮ್ಮದು ಒಂದು ಚೈನ್ ಇದೆ ಸರ್. ಹೌದು ಸರ್. ಮತ್ತು ನಿಮ್ದು ಏನಾಗ್ತಾ ಇದೆ ಅಂದರೆ ಸುಮಾರು ಜನ ಇಲ್ಲಿ ಈ ಚಾನಲ್ನವ್ರು ಬರ್ತಾರೆ, ಹೈಲೈಟ್ಸ್ ತೊಗೊಳ್ತಾರೆ, ಹೊಟ್ಟೋಗ್ತಾ ಇರ್ತಾರೆ, ಅಲ್ಲಲ್ಲಿ ಹೈಲೈಟ್ಸ್ ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾರೆ. ಏನು ಅದರಲ್ಲಿ ಇನ್ಫಾರ್ಮೇಷನ್ ಅನ್ನೋದೇ ಇರೋದಿಲ್ಲ. ನಿಮ್ಮನ್ನು ಫಸ್ಟು ನಾನು ಗುಡ್ ಮಾರ್ನಿಂಗ್ ಹೇಳೋದು ನಿಮ್ಮನ್ನು 6:30 ಗುಡ್ ಮಾರ್ನಿಂಗ್ ಹೇಳ್ತೀನಿ. ಯಾಕೆಂದರೆ ಮಂಡಿಗೆ ನಿಮಗೂ ಗೊತ್ತು, ಮಂಡಿಯಲ್ಲಿ ಎಲ್ಲರಿಗಿಂತಲೂ ಮುಂಚೆ ನಾನು ವ್ಯಾಪಾರ ಮಾಡೋದು ನಾನು ಫಸ್ಟು ನಾನೇ ಬರ್ತೀನಿ. 6:45 ನಾನು ಚಿಂತಾಮಣಿ ಮಾರ್ಕೆಟಲ್ಲಿ ಇರ್ತೀನಿ. ಬಂದು ಕಾಯಿ ಕ್ವಾಲಿಟಿ ಎಲ್ಲೆಲ್ಲಿ ಬಂದಿದೆ ಎಲ್ಲೆಲ್ಲಿದೆ ಎಲ್ಲ ನೋಡ್ಕೊಳ್ತೀನಿ. ಅಷ್ಟರೊಳಗಡೆ ನೀವು ಎಲ್ಲ ವೀಡಿಯೋಸು ಫಸ್ಟಿನಾನೇ ಮಾಡ್ತಾ ಇರ್ತೀರಾ. ಕೊನೆ ಆ್ಯಕ್ಷನ್ನು ಕೊನೆ ಲಾಟ್ ಮುಗಿಯೋವರೆಗೂ ಇರ್ತೀರಾ. ಪ್ರತಿಯೊಂದು ನೋಡ್ತೀರಾ, ಪ್ರತಿ ಮಂಡಿನ ಕವರ್ ಮಾಡ್ತೀರಾ. ಎಲ್ಲಿ ಏನೋಗಿದೆ, ಯಾಕೆ ಸಣ್ಣ ಕಾಯಿ ಯಾಕೆ ಕಡಿಮೆ ಹೋಗಿದೆ, ದೊಡ್ಡ ಕಾಯಿ ಯಾಕೆ ಚೆನ್ನಾಗಿ ಹೋಗ್ತಾ ಇದೆ, ಬಾಹೋ ಏನು ಸಾಹೋ ಏನು, ಪ್ರತಿಯೊಂದನ್ನು ಮನವರಿಕೆ ಮಾಡಿಕೊಟ್ಟು ರೈತರಿಗೆ ಪೂರಕವಾಗಿ ನೀವು ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ಚಾನಲ್ ಒಳ್ಳೆಯದಾಗಲಿ, ಇದೇ ರೀತಿ ಬೆಳೀಲಿ. ನೀವು ಈಗ ಪ್ರಾದೇಶಿಕ ಚಾನಲ್ ಆಗಿದ್ದೀರಾ, ನಿಮ್ಮದು ನ್ಯಾಷನಲ್ ಚಾನಲ್ ಆಗಿ ಇಂಟರ್ನ್ಯಾಷನಲ್ ಚಾನಲ್ ಆಗಿ ಬೆಳೀಬೇಕು ಅಂತ ನಮ್ಮ ಆಸೆ. ಯಾಕೆಂದರೆ ಈ ಥರ ಕಾಳಜಿ ಇರೋರು ತುಂಬ ಕಡಿಮೆ ಸರ್. ನೀವು ತಿಂಡಿ ಕೂಡ ತಿಂದೆ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು 6:45 ನೀವು ನಮ್ಮ ಮಂಡಿಯಲ್ಲಿ ಇರ್ತೀರಾ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀರಾ, ಮಾಡಿಬಿಟ್ಟು ಎಲ್ಲ ವಿಷಯಗಳನ್ನ ಸಂಗ್ರಹಿಸಿ ರೈತರಿಗೆ ಪ್ರತಿಯೊಬ್ಬರಿಗೂ ತಲುಪಿಸ್ತೀರಾ. ಅದರಿಂದ ನಿಮ್ಮ ಚಾನಲ್ಗೆ ಒಳ್ಳೆಯದಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.